ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ ಇನ್ಫೋ. ಸ್ನೇಹಿತರೆ, ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ಕತೆ ಕೇಳಿದರೆ ನಿಮ್ಮ ಮೈ ಜುಮ್ ಎನ್ನುವುದು ಗ್ಯಾರಂಟಿ. ಏಕೆಂದರೆ ಇದು ಬರೀ ಮಿಸ್ಸಿಂಗ್ ಕೇಸ್ ಅಲ್ಲ, ಮಿಸ್ಸಿಂಗ್ ಕೇಸ್ ಆಗಿ ಶುರುವಾಗಿ ದೇಶವನ್ನೇ ನಡುಗಿಸಿದ ಒಂದು ಘೋರ ಅಪರಾಧವಾಗಿ ಮಾರ್ಪಾಡಾಗುತ್ತೆ. ಗಂಡ ತನ್ನ ಹೆಂಡತಿಯ ಕೊಲೆಯನ್ನ ಮುಚ್ಚಿಡಲು ದೇಹವನ್ನ ಸಂಪೂರ್ಣವಾಗಿ ಕರಗಿಸಿ ಹಾಕಲು ಪ್ರಯತ್ನಿಸ್ತಾನೆ. ಅದೆಂಥ ಕ್ರೂರ ತಂತ್ರಗಳನ್ನ ಬಳಸಿದ ಅಂತ ಕೇಳಿದರೆ ನೀವು ದಂಗಾಗ್ತೀರಾ. ನಿಜಕ್ಕೂ ಆ ರಾತ್ರಿ ಗಂಡ ಹೆಂಡತಿ ನಡುವೆ ಏನಾಯ್ತು? ಒಬ್ಬ ಮಾಜಿ ಸೈನಿಕ ಇಷ್ಟೊಂದು ಕ್ರೂರಿಯಾಗಿದ್ದು ಹೇಗೆ? ಪತ್ನಿಯ ದೇಹದ ಒಂದು ಸಣ್ಣ ಸುಳಿವು ಸಿಗದಂತೆ ಅವನು ಹೇಗೆ ಮರೆಮಾಚಿದ? ಕೊನೆಗೆ ಅವನನ್ನ ಸಿಕ್ಕಿ ಹಾಕಿಸಿದ ಸಿಸಿಟಿವಿ ಕ್ಯಾಮೆರಾ ಹೇಳಿದ ಸತ್ಯವಾದರೂ ಏನು? ಈ ಎಲ್ಲ ಪ್ರಶ್ನೆಗಳ ಕುತೂಹಲಕಾರಿ ಉತ್ತರಕ್ಕಾಗಿ ಈ ಸಂಪೂರ್ಣ ಕಥೆಯನ್ನ ಕೇಳಿ. ಏಕೆಂದರೆ ಈ ಕತೆ ನಿಮ್ಮನ್ನ ಕೊನೆಯವರೆಗೂ ಹಿಡಿದಿಟ್ಟುಕೊಳ್ಳೋದು ಖಂಡಿತ. ಜನವರಿ 18, 2025 ಮಧ್ಯಾಹ್ನ 3 ಗಂಟೆ ಹೈದರಾಬಾದ್ನ ಮೀರ್ಪೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ಭಯಭೀತರಾಗಿದ್ದ ಮಾಧವಿ ಎಂಬಾಕೆಯ ತಂದೆ ತಾಯಿ ತಮ್ಮ ಅಳಿಯನಾದ ಗುರುಮೂರ್ತಿಯ ಜೊತೆ ಬಂದು ನಿಲ್ತಾರೆ. ನಮ್ಮ ಮಗಳು ಮಾಧವಿ 2 ದಿನದಿಂದ ನಾಪತ್ತೆಯಾಗಿದ್ದಾಳೆ. ಅವಳ ಬಗ್ಗೆ ಏನಾಗಿದೆ ಎಂದು ಗೊತ್ತಾಗ್ತಿಲ್ಲ ಎಂದು ಪೊಲೀಸ್ ಅಧಿಕಾರಿಗೆ ಹೇಳ್ತಾರೆ. ಮಾಧವಿಯ ತಾಯಿ ಜನವರಿ 16ರಂದು ಸಂಕ್ರಾಂತಿ ಹಬ್ಬದ ದಿನದಿಂದಲೇ ಅವಳು ಫೋನ್ಗೆ ಸಿಗುತ್ತಿಲ್ಲ. ಅವಳು ಪ್ರತಿದಿನ ತಪ್ಪದೆ ನಮಗೆ ಫೋನ್ ಮಾಡುತ್ತಿದ್ದಳು. ಆದರೆ ಈ ಬಾರಿ ಒಂದು ದಿನವೂ ಫೋನ್ ಮಾಡಲಿಲ್ಲ. ಆಮೇಲೆ ನಮಗೆ ಆತಂಕ ಶುರುವಾಯಿತು. ಹೀಗಾಗಿ ನಾವು ನಮ್ಮ ಅಳಿಯನಿಗೆ ಫೋನ್ ಮಾಡಿ ಕೇಳಿದೆವು ಎಂದು ಪೊಲೀಸರಿಗೆ ಹೇಳ್ತಾರೆ. ಆಗ ಗುರುಮೂರ್ತಿ ಮಾಧವಿ ನನ್ನ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ತನ್ನ ತವರಿಗೆ ಹೋಗಿದ್ದಾಳೆ ಎಂದು ನಾನು ಅಂದುಕೊಂಡಿದ್ದೆ ಎಂದು ಹೇಳ್ತಾನೆ. ಆದರೆ ಮಾಧವಿ ಅವಳ ತವರೂರಾದ ನಂದ್ಯಾಲ್ಗೂ ಹೋಗಿ ತಲುಪಿರೋದಿಲ್ಲ. ಯಾರಿಗೂ ಫೋನ್ ಕೂಡ ಮಾಡಿರೋದಿಲ್ಲ. ತಮ್ಮ ಮಗಳು ಎಲ್ಲೂ ಇಲ್ಲ ಅನ್ನೋ ವಿಷಯ ತಿಳಿದ ತಕ್ಷಣ ಮಾಧವಿಯ ತಂದೆ ತಾಯಿಗೆ ಅತಿಯಾದ ಆತಂಕ ಶುರುವಾಯಿತು. ಅದೆಷ್ಟೋ ಮೈಲಿಗಳ ದೂರದಿಂದಲೇ ಅವರು ತಕ್ಷಣ ಹೈದರಾಬಾದ್ನಲ್ಲಿದ್ದ ಮಾಧವಿ ಮನೆಗೆ ಹೊರಟು ಬಂದು ಬಿಡ್ತಾರೆ. ಅಲ್ಲಿ ಬಂದ ಮೇಲೆ ತಮ್ಮ ಅಳಿಯ ಗುರುಮೂರ್ತಿಯನ್ನ ಜೊತೆಯಲ್ಲೇ ಕರೆದುಕೊಂಡು ಬಂದು ಮೀರ್ಪೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ಮಿಸ್ಸಿಂಗ್ ರಿಪೋರ್ಟ್ ಫೈಲ್ ಮಾಡ್ತಾರೆ. ಮಾಧವಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದು ನೋಡಿ ಅವರ ಪೋಷಕರಿಗೆ ದುಃಖದಿಂದ ಆತಂಕ ಶುರುವಾಗಿತ್ತು. ಆದರೆ ಅವರಿಗಿದ್ದ ದುಃಖಕ್ಕಿಂತ ಹೆಚ್ಚಾಗಿ ಗುರುಮೂರ್ತಿಯ ಮಾತುಗಳು ಮತ್ತು ವರ್ತನೆ ತುಂಬ ಅನುಮಾನಾಸ್ಪದವಾಗಿ ಕಾಣುತ್ತಿತ್ತು. ಅಳಿಯ ಹೇಳೋ ಕಥೆಯಲ್ಲಿ ಅರ್ಧಂಬರ್ಧ ವಿವರಗಳು ಇರೋದು ಅವರಿಗೆ ಅರಿವಾಗುತ್ತಿತ್ತು. ಹೀಗಾಗಿ ಅವರ ಅನುಮಾನ ಮತ್ತಷ್ಟು ಗಟ್ಟಿಯಾಗುತ್ತಲೇ ಇತ್ತು. ಪೊಲೀಸ್ ಕಂಪ್ಲೇಂಟ್ ಆದ ಮೇಲೆ ಈ ಪ್ರಕರಣ ಇನ್ವೆಸ್ಟಿಗೇಷನ್ಗೆ ಸಿದ್ಧವಾಗುತ್ತೆ. ಮಾಧವಿಯನ್ನು ಕೊನೆಯದಾಗಿ ನೋಡಿದವನು ಆಕೆಯ ಪತಿ ಗುರುಮೂರ್ತಿಯೇ ಆಗಿದ್ದರಿಂದ ಪೊಲೀಸರು ಆತನ ವಿಚಾರಣೆ ಶುರು ಮಾಡ್ತಾರೆ. ಗುರುಮೂರ್ತಿ ಪೊಲೀಸರಿಗೆ ಮಾಧವಿ 2 ದಿನದಿಂದ ತನ್ನ ತವರಿಗೆ ಹೋಗಬೇಕೆಂದು ಹಠ ಮಾಡುತ್ತಿದ್ದಳು. ಆದರೆ ಸಂಕ್ರಾಂತಿ ಹಬ್ಬವನ್ನ ಮಕ್ಕಳ ಜೊತೆ ನಮ್ಮ ಅಕ್ಕನ ಮನೆಯಲ್ಲೇ ಆಚರಿಸಬೇಕಂತ ನಾನು ಅವಳನ್ನ ಹೋಗಲು ಬಿಡಲಿಲ್ಲ. ಈ ವಿಷಯಕ್ಕೆ ತುಂಬಾ ಕೋಪ ಮಾಡಿಕೊಂಡು ನನ್ನ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ಹೊರಟೋದಳು ಎಂದು ವಿವರಿಸ್ತಾನೆ. ಆದರೆ ಈ ಪ್ರಕರಣಕ್ಕೆ ಅನಿರೀಕ್ಷಿತ ತಿರುವು ಸಿಗುತ್ತೆ. ಇದುವರೆಗೂ ಕಥೆಯಲ್ಲೇ ಇಲ್ಲದ ಮಾಧವಿಯ ಮಾವ ಅಂದರೆ ಮಾಧವಿಯ ತಾಯಿಯ ಸಹೋದರ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಮಾಧವಿ ಬರೋದೇ ಇಲ್ಲ. ಏಕೆಂದರೆ ಗುರುಮೂರ್ತಿ ಅವಳನ್ನ ಕೊಂದಿದ್ದಾನೆ. ಈ ವಿಷಯವನ್ನ ಸ್ವತಃ ಗುರುಮೂರ್ತಿಯೇ ನನ್ನ ಜೊತೆ ಮಾತಾಡುವಾಗ ನನಗೆ ಹೇಳಿದ್ದಾನೆ ಎಂದು ಹೇಳಿದಾಗ ಇಡೀ ಪೊಲೀಸ್ ಟೀಮ್ಗೆ ದೊಡ್ಡ ಶಾಕ್ ಆಗುತ್ತೆ. ಮಾಧವಿಯ ಮಾವನ ಹೇಳಿಕೆ ಎಷ್ಟು ಸತ್ಯ ಅಂತ ತಿಳಿಯಲು ಪೊಲೀಸರು ತನಿಖೆ ಶುರು ಮಾಡ್ತಾರೆ. ಸಾಮಾನ್ಯವಾಗಿ ಕೊಲೆ ಕೇಸ್ಗಳಲ್ಲಿ ಮೊದಲಿಗೆ ಅನುಮಾನ ಬರೋದೆ ಗಂಡ ಅಥವಾ ಹೆಂಡತಿಯ ಮೇಲೆ. ಹೀಗಾಗಿ ಪೊಲೀಸರು ಗುರುಮೂರ್ತಿಯ ಮನೆ ಮುಂದೆ ಅಳವಡಿಸಿದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನು ಅವನಿಗೆ ಗೊತ್ತಿಲ್ಲದಂತೆ ಪರಿಶೀಲಿಸ್ತಾರೆ. ಆಗ ಅವರಿಗೆ ಒಂದು ಆಘಾತಕಾರಿ ದೃಶ್ಯ ಸಿಗುತ್ತೆ. ಜನವರಿ 15ರ ರಾತ್ರಿ 10:41ಕ್ಕೆ ಗುರುಮೂರ್ತಿ ಮತ್ತು ಮಾಧವಿ ಇಬ್ಬರು ಒಟ್ಟಿಗೆ ಮನೆ ಒಳಗೆ ಹೋಗೋ ದೃಶ್ಯ ಸ್ಪಷ್ಟವಾಗಿ ಕಾಣುತ್ತೆ. ಆದರೆ ಅದಾದ ನಂತರದ ದಿನಗಳ ಯಾವುದೇ ಸಿಸಿಟಿವಿ ದೃಶ್ಯದಲ್ಲಿಯೂ ಮಾಧವಿ ಆ ಮನೆಯಿಂದ ಹೊರಗೆ ಹೋಗಿರೋದು ಇರೋದಿಲ್ಲ. ಅಂದರೆ ಮಾಧವಿ ಮನೆಯ ಒಳಗೆ ಹೋದವಳು ಹೊರಗೆ ಬಂದಿರೋದೇ ಇಲ್ಲ. ಇದರಿಂದ ಪೊಲೀಸರಿಗೆ ಈ ಮನೆಯ ಒಳಗೆ ಏನೋ ದೊಡ್ಡ ಅನಾಹುತ ನಡೆದಿದೆ ಅಂತ
ತಕ್ಷಣವೇ ಖಚಿತವಾಗುತ್ತೆ. ಪೊಲೀಸರು ಕೂಡಲೇ ಗುರುಮೂರ್ತಿಯನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಶುರು ಮಾಡ್ತಾರೆ. ಆರಂಭದಲ್ಲಿ ಅವನು ತನಗೆ ಏನು ಕೂಡ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅವರನ್ನ ತಪ್ಪು ದಾರಿಗೆ ಎಳೆಯೋಕೆ ತುಂಬಾ ಪ್ರಯತ್ನ ಪಡ್ತಾನೆ. ಆದರೆ ಪೊಲೀಸರು ಸಿಸಿಟಿವಿ ಫುಟೇಜ್ ತೋರಿಸಿ ಮಾಧವಿ ಮನೆಯಿಂದ ಹೊರಗೆ ಹೋಗಲೇ ಇಲ್ಲ ಎಂದ ಮೇಲೆ ಅವಳು ಎಲ್ಲಿ ಹೋದಳು ಎಂದು ಪೊಲೀಸ್ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ಅವರು ಮಾಡುವ ವರ್ಕ್ಗೆ ಗುರುಮೂರ್ತಿ ತನ್ನ ಅಪರಾಧವನ್ನ ಒಪ್ಪಿಕೊಳ್ಳೋಕೆ ಶುರು ಮಾಡ್ತಾನೆ. ಗುರುಮೂರ್ತಿಯ ಬಾಯಿಯಿಂದ ಹೊರಬಂದ ಪ್ರತಿ ಮಾತು ಅವನ ಒಳಗಿನ ಮನುಷ್ಯತ್ವ ಸತ್ತು ಅಸಹ್ಯವಾದ ಹಾದಿಗೆ ಇಳಿದ ಕಥೆಯಾಗಿತ್ತು. ಸ್ನೇಹಿತರೆ, ಗುರುಮೂರ್ತಿ ಈ ಹಿಂದೆ ಭಾರತೀಯ ಸೇನೆಯಲ್ಲಿ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ. ಅವನು ಪುಟ್ಟಪರ್ತಿಯಲ್ಲಿ ನಾಯಬ್ ಸುಬೇದಾರ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದ್ದ. 2020ರಲ್ಲಿ ಅವನು ಸ್ವಯಂ ನಿವೃತ್ತಿ ಪಡೆದ ನಂತರ ಹೈದರಾಬಾದ್ನ ಕಾಚನ್ಬಾಗ್ DRDO ಟೌನ್ಶಿಪ್ನಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡುತ್ತಿದ್ದ. DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಭಾರತೀಯ ಸೇನೆಗೆ ಸಂಬಂಧಿಸಿದ ಸಂಶೋಧನೆ ಮತ್ತು ಶಸ್ತ್ರಾಸ್ತ್ರಗಳ ಮೇಲೆ ಕಾರ್ಯನಿರ್ವಹಿಸುವ ಪ್ರಮುಖ ಸಂಸ್ಥೆಯಾಗಿದೆ. ಹೀಗಿರುವಾಗ ಜನವರಿ 16ರ ಬೆಳಿಗ್ಗೆ ಮಾಧವಿ ಮತ್ತೆ ತವರು ಮನೆಗೆ ಹೋಗಬೇಕೆಂದು ಹಠ ಹಿಡಿತಾಳೆ. ಅವಳಿಗೆ ಗಂಡನ ಮನೆಯೆಂದರೆ ಇಷ್ಟ ಆಗುತ್ತಲೇ ಇರೋದಿಲ್ಲ. ಈ ಸಮಯದಲ್ಲಿ ಇಬ್ಬರ ನಡುವೆ ಜೋರಾದ ಜಗಳ ಶುರುವಾಗುತ್ತೆ. ಜಗಳ ಹೆಚ್ಚಾದಾಗ ಕೋಪಗೊಂಡ ಮಾಧವಿ ತನ್ನ ತಾಳಿಯನ್ನ ಕಳಚಿ ಗುರುಮೂರ್ತಿಯ ಮುಖಕ್ಕೆ ಬಿಸಾಕ್ತಾಳೆ. ಇದರಿಂದ ಗುರುಮೂರ್ತಿಯ ಈಗೋಗೆ ಅತಿಯಾದ ಪೆಟ್ಟು ಬೀಳುತ್ತೆ. ಕೋಪದ ಬರದಲ್ಲಿ ಅವನು ಮಾಧವಿಯ ಕುತ್ತಿಗೆ ಹಿಡಿದು ಅವಳ ತಲೆಯನ್ನು ಗೋಡೆಗೆ ಭೀಕರವಾಗಿ ಗುದ್ದಿಸ್ತಾನೆ. ಆ ಪೆಟ್ಟಿನಿಂದ ಮಾಧವಿ ಪ್ರಜ್ಞೆ ಕಳೆದುಕೊಳ್ತಾಳೆ. ಆದರೆ ಅಲ್ಲಿಗೆ ನಿಲ್ಲದ ಗುರುಮೂರ್ತಿ ಅವಳು ಸತ್ತಿದ್ದಾಳೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳೋಕೆ ಅವಳ ಕುತ್ತಿಗೆಯನ್ನ ಬಲವಾಗಿ ಒತ್ತಿ ಹಿಡಿದು ಅವಳ ಕೊನೆ ಉಸಿರು ನಿಲ್ಲುವವರೆಗೂ ಕಾಯುತ್ತಾನೆ. ತನ್ನ ಹೆಂಡತಿಯನ್ನು ಕೊಲೆ ಮಾಡಿದ ನಂತರ ಈ ದೇಹವನ್ನ ಹೇಗೆ ವಿಲೇವಾರಿ ಮಾಡೋದು ಅಂತ ಅವನು ತುಂಬಾ ಯೋಚಿಸ್ತಾನೆ. ಆಗ ಅವನಿಗೆ ಮಲಯಾಳಂನ ಒಂದು ಸಿನಿಮಾದ ದೃಶ್ಯ ನೆನಪಾಗುತ್ತೆ. ಈ ಮೂಲಕ ಕೆಮಿಕಲ್ಸ್ ಬಳಸಿ ದೇಹವನ್ನ ಕರಗಿಸೋ ತಂತ್ರದಿಂದ ಪ್ರೇರಣೆ ಪಡೆದ ಗುರುಮೂರ್ತಿಗೆ ಒಂದು ಭಯಂಕರವಾದ ಉಪಾಯ ಹೊಳೆಯುತ್ತೆ. ಸಿನಿಮಾದ ಉಪಾಯದಿಂದ ಸ್ಫೂರ್ತಿ ಪಡೆದ ಗುರುಮೂರ್ತಿ ಇಂಟರ್ನೆಟ್ನಲ್ಲಿ ಮನೆಯಲ್ಲಿ ಸಿಗೋ ವಸ್ತುಗಳನ್ನೇ ಬಳಸಿಕೊಂಡು ದೇಹವನ್ನ ವಿಲೇವಾರಿ ಮಾಡೋ ವಿಧಾನಗಳನ್ನ ಹುಡುಕಾಡ್ತಾನೆ. ನಂತರ ಅವನು ಕಿಚನ್ನ ಚಾಕುವಿನಿಂದ ಮಾಧವಿಯ ದೇಹವನ್ನ 4 ಪ್ರತ್ಯೇಕ ತುಂಡುಗಳಾಗಿ ಕತ್ತರಿಸಲು ಶುರು ಮಾಡ್ತಾನೆ. ಹೀಗೆ ಕತ್ತರಿಸಿದ ದೇಹದ ತುಂಡುಗಳ ಭಾಗಗಳನ್ನ ವಾಟರ್ ಹೀಟರ್ನಿಂದ ಕುದಿಸ್ತಾನೆ ಮತ್ತು ಕೆಲವು ತುಂಡುಗಳನ್ನ ನೇರವಾಗಿ ಒಲೆಯ ಮೇಲೆ ಸುಡಲು ಶುರು ಮಾಡ್ತಾನೆ. ಈ ಭಯಾನಕ ಕೃತ್ಯ ನಡೆಯುತ್ತಿರುವಾಗ ದೇಹವನ್ನ ಕುದಿಸೋದ್ರಿಂದ ಮನೆಯಲ್ಲಿ ಭೀಕರ ವಾಸನೆ ಹರಡುತ್ತೆ. ಪಕ್ಕದ ಮನೆಯವರು ಅನುಮಾನಗೊಂಡು ಬಂದು ಕೇಳಿದಾಗ ಅವನು ತುಂಬಾ ಜಾಣ್ಮೆಯಿಂದ ಕುರಿಯ ತಲೆ ಮಾಂಸದ ಪಲ್ಯ ಮಾಡ್ತಾ ಇದ್ದೀನಿ, ಅದರ ತಲೆ ಬೇಯುತ್ತಿರೋ ವಾಸನೆ ಎಂದು ಹೇಳಿ ಅವರನ್ನೆಲ್ಲ ಸುಲಭವಾಗಿ ದಾರಿ ತಪ್ಪಿಸ್ತಾನೆ. ವಾಪಸ್ ಬಂದ ಗುರುಮೂರ್ತಿ ದೇಹದ ಭಾಗಗಳನ್ನು ಕುದಿಸೋದನ್ನ ಮುಂದುವರಿಸ್ತಾನೆ. ದೇಹ ಕುದಿಯೋದ್ರಿಂದ ಮಾಂಸವು ಮೂಳೆಗಳಿಂದ ಸುಲಭವಾಗಿ ಬೇರ್ಪಡುತ್ತೆ. ನಂತರ ಆ ಮಾಂಸವನ್ನ ಟಾಯ್ಲೆಟ್ನಲ್ಲಿ ಹಾಕಿ ಫ್ಲಶ್ ಮಾಡ್ತಾನೆ. ಉಳಿದ ಮೂಳೆಗಳನ್ನ ಒಳಕಲ್ಲಿನಿಂದ ಪುಡಿ ಮಾಡಿ ಆ ಪುಡಿಯನ್ನ ಪೇಂಟ್ನ ಖಾಲಿ ಬಕೆಟ್ನಲ್ಲಿ ಹಾಕಿ ಮನೆಯಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದ್ದ ಒಂದು ಲೇಕ್ನ ನೀರಿನಲ್ಲಿ ಬಿಸಾಕ್ತಾನೆ. ಈ ರೀತಿಯಾಗಿ ಮಾಧವಿಯ ದೇಹದ ವಿಲೇವಾರಿ ಮಾಡಿದ ನಂತರ ಗುರುಮೂರ್ತಿ ಡಿಟರ್ಜೆಂಟ್ ಮತ್ತು ಫಿನೈಲ್ ಬಳಸಿ ಇಡೀ ಮನೆಯನ್ನ ಎಲ್ಲಿಯೂ ರಕ್ತದ ಕಲೆಗಳು ಕಾಣಿಸದಂತೆ ಕ್ಲೀನ್ ಮಾಡಿಬಿಡ್ತಾನೆ. ನಂತರ ಆ ವಾಸನೆ ಹೋಗಲು ಇಡೀ ಮನೆಯಲ್ಲಿ ರೂಮ್ ಫ್ರೆಶ್ನರ್ ಸಿಂಪಡಿಸಿ ಮಾಧವಿಯ ದೇಹವನ್ನ ಕತ್ತರಿಸಿದ ಬೆಡ್ರೂಮ್ಗೆ ಬೀಗ ಹಾಕಿ ರಾತ್ರೋರಾತ್ರಿ ತನ್ನ ಮಕ್ಕಳನ್ನ ತಂಗಿಯ ಮನೆಯಿಂದ ಕರೆದುಕೊಂಡು ಬರ್ತಾನೆ. ಈ ಇಡೀ ಕ್ರೂರ ಘಟನೆಯನ್ನು ಅವನು ಯಾವುದೇ ಪಶ್ಚಾತ್ತಾಪ ಇಲ್ಲದೆ ಪೊಲೀಸರ ಎದುರು ಒಪ್ಪಿಕೊಳ್ತಾನೆ. ಗುರುಮೂರ್ತಿಯ ತಪ್ಪೊಪ್ಪಿಗೆಯ ನಂತರ ಪೊಲೀಸರ ತಂಡ FSL ಟೀಮ್ ಜೊತೆ ಅವನ ಮನೆಗೆ ಹೋಗಿ ತನಿಖೆ ಶುರು ಮಾಡ್ತಾರೆ. ಬ್ಲೂರೇ ಟೆಕ್ನಾಲಜಿ ಬಳಸಿ ಅಪರಾಧ ನಡೆದ ಸ್ಥಳದಲ್ಲಿ ರಕ್ತದ ಕಲೆಗಳು ಮತ್ತು ಇತರ ದೇಹದ ದ್ರವಗಳನ್ನು ಪತ್ತೆ ಮಾಡಲಾಗುತ್ತೆ. 3 ಗಂಟೆಗಳ ಕಾಲ ತಪಾಸಣೆ ಮಾಡಿ 16 ಪ್ರಮುಖ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಅವುಗಳನ್ನು DNA ಪರೀಕ್ಷೆಗೆ ಕಳಿಸ್ತಾರೆ. ಈ ಪ್ರಕರಣದಲ್ಲಿ ಮಾಧವಿಯ ದೇಹದ ಒಂದೇ ಒಂದು ಸುಳಿವು ಕೂಡ ಸಿಗದ ಕಾರಣ ಗುರುಮೂರ್ತಿಯನ್ನ ತಪ್ಪಿತಸ್ಥ ಎಂದು ಸಾಬೀತುಪಡಿಸಲು
ಪೊಲೀಸರಿಗೆ ಸಾಧ್ಯವಾಗೋದೇ ಇಲ್ಲ. ಈ ಘೋರ ಅಪರಾಧಕ್ಕೆ ಕಾರಣ ಏನು ಅಂತ ಪೊಲೀಸರು ತನಿಖೆ ಮುಂದುವರಿಸ್ತಾರೆ. ಗುರುಮೂರ್ತಿ ಮಾತೇನೆಂದರೆ, ಮಾಧವಿ ಅವಳ ಹತ್ತಿರದ ಸಂಬಂಧಿಯೊಬ್ಬನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಳು. ಇದೇ ವಿಷಯವಾಗಿ ನಮ್ಮಿಬ್ಬರ ನಡುವೆ ಆಗಾಗ ಜಗಳ ಆಗುತ್ತಿತ್ತು. ಇದೇ ಕೊಲೆಗೆ ಮುಖ್ಯ ಕಾರಣ ಎಂದು ಪೊಲೀಸರು ಕೂಡ ನಂಬ್ತಾರೆ. ಸ್ನೇಹಿತರೆ, ಮಾಧವಿಯ ದೇಹದ ಒಂದೇ ಒಂದು ಸುಳಿವು ಇಲ್ಲದಿರುವಾಗ ಈ ಮಾಜಿ ಸೈನಿಕನ ಕ್ರೌರ್ಯಕ್ಕೆ ನಮ್ಮ ಕಾನೂನು ಸರಿಯಾದ ಶಿಕ್ಷೆ ನೀಡಲು ಸಾಧ್ಯವಾಗುತ್ತಾ? ಸಿಸಿಟಿವಿ ಮತ್ತು ತಪ್ಪೊಪ್ಪಿಗೆಯ ಹೊರತಾಗಿಯೂ ಈತ ನಿರ್ದೋಷಿಯಾಗಿ ಹೊರಬರಲು ಸಾಧ್ಯನಾ? ಈ ಘೋರ ಅಪರಾಧಕ್ಕೆ ನ್ಯಾಯ ಸಿಗುತ್ತಾ ಇಲ್ಲವಾ ಎಂಬ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಮಗೆ ತಿಳಿಸಿ. ನಿಮ್ಮ ಅನಿಸಿಕೆ ನಮಗೆ ತುಂಬಾ ಮುಖ್ಯ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೋಚಕ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.